ನಾವು ಈಗ ಅಧಿಕಾರದಲ್ಲಿ ಇಲ್ಲದೆ ಇರಬಹುದು, ಅಧಿಕಾರಕ್ಕೆ ಬಂದಾಗ ನೋಡ್ಕೊಳ್ತೀವಿ ಅಂತ. ಇನ್ನು ಏರ್ ಶೋನಲ್ಲಿ 2 ಯುದ್ಧ ವಿಮಾನಗಳ ಡಿಕ್ಕಿ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಯಲಹಂಕದಲ್ಲಿ ನಡೀತಾ ಇರುವಂತಹ ಏರ್ ಶೋನಲ್ಲಿ 2 ಯುದ್ಧ ವಿಮಾನಗಳು ಪರಸ್ಪರ ಡಿಕ್ಕಿ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 2 ಯುದ್ಧ ವಿಮಾನಗಳು ಡಿಕ್ಕಿ ಹೊಡೆದಿರೋದು ಪರಸ್ಪರ ಅಂತ. ಏರ್ ಶೋ ಏನು ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇದೆ. 2 ವಿಮಾನಗಳ ಮಧ್ಯೆ ಈಗ ಡಿಕ್ಕಿ ಆಗಿದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಯಾವ ವಿಮಾನಗಳ ನಡುವೆ ಡಿಕ್ಕಿ ಆಗಿದೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಆದರೆ 2 ವಿಮಾನಗಳು ಹಾರಾಟ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಯುದ್ಧ ವಿಮಾನಗಳ ನಡುವೆ ಡಿಕ್ಕಿ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಏರೋ ಇಂಡಿಯಾ ಕೌತುಕವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಈಗ ಬೇರೆ ಬೇರೆ ಕಡೆಯಿಂದ ಜನ ಆಗಮಿಸ್ತಾರೆ. ಪ್ರಾಯೋಗಿಕ ಪ್ರದರ್ಶನ ಸಂದರ್ಭದಲ್ಲಿ ಆರಂಭ ಆಗಿದೆ. ಪ್ರಾಯೋಗಿಕ ಪ್ರದರ್ಶನ ಅಧಿಕೃತ ಚಾಲನೆ ಇವತ್ತು ಸಿಗ್ತಾ ಇದೆ. 5 ದಿನಗಳ ಕಾಲ ಲೋಹದ ಹಕ್ಕಿಗಳ ಹಾರಾಟ ನಡೆಯುತ್ತೆ ಯಲಹಂಕದ ಏರ್ ಶೋನಲ್ಲಿ. ಈಗ 2 ಯುದ್ಧ ವಿಮಾನಗಳು ಡಿಕ್ಕಿ ಹೊಂದಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. 2 ವರ್ಷಕ್ಕೊಮ್ಮೆ ನಡೆಯುವಂತಹ ಏರೋ ಇಂಡಿಯಾ 2019 ಆರಂಭ ಆದಂತಹ ಸಂದರ್ಭದಲ್ಲಿ ಇಂತಹ ಘಟನೆ ನಡೆದಿರೋದು. 2 ಯುದ್ಧ ವಿಮಾನಗಳು ಡಿಕ್ಕಿ ಹೊಡೆದಿವೆ ಅನ್ನುವಂಥದ್ದು. ಇವತ್ತಿನಿಂದ ಅಧಿಕೃತ ಚಾಲನೆ ಏರೋ ಇಂಡಿಯಾ ಶೋಗೆ. ಆದರೆ ಆರಂಭದಲ್ಲೇ ಒಂದು ವಿಘ್ನ ಎದುರಾಗಿದೆ. 2 ಯುದ್ಧ ವಿಮಾನಗಳು ಡಿಕ್ಕಿ ಹೊಡೆದಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಮುನ್ನೂರ 70ಕ್ಕೂ ಅಧಿಕ ಕಂಪನಿಗಳು ಈ ಏರೋ ಶೋನಲ್ಲಿ ಭಾಗಿಯಾಗ್ತಾ ಇವೆ ಈ ಬಾರಿ. ಆದರೆ ಆರಂಭದಲ್ಲೇ ಈ ರೀತಿಯ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಕೂಡ ಆತಂಕಕ್ಕೂ ಕಾರಣವಾಗಿದೆ. 2 ಯುದ್ಧ ವಿಮಾನಗಳು ಪರಸ್ಪರ ಡಿಕ್ಕಿ ಆಗಿರೋದು. ಯಾವ ಯುದ್ಧ ವಿಮಾನಗಳು, ಇದರಿಂದ ಏನ್ ತೊಂದರೆ ಆಗಿದೆ, ಪೈಲಟ್ಗಳಿಗೆ ಏನಾದ್ರು ತೊಂದರೆ ಆಗಿದೆಯಾ, ಈ ಬಗ್ಗೆನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಇವತ್ತಿನಿಂದ ಆರಂಭ ಆಗಿರುವಂತಹ ಏರೋ ಇಂಡಿಯಾ 2019 ಏರೋ ಶೋ ಏನಿದೆ, ಈ ಒಂದು ಏರೋ ಶೋ ಸಂದರ್ಭದಲ್ಲಿ ಯಲಹಂಕ ವಾಯುನೆಲೆಯಲ್ಲಿ 2 ಯುದ್ಧ ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಏರೋ ಶೋನಲ್ಲಿ 370ಕ್ಕೂ ಅಧಿಕ ಕಂಪನಿಗಳು ಭಾಗಿಯಾಗ್ತಾ ಇವೆ. 36 ದೇಶಿ ವಿಮಾನಗಳಿವೆ. ಹಾಗೆ ಬೇರೆ ಬೇರೆ ತರದ ಯುದ್ಧ ವಿಮಾನಗಳು ಈ ಏರೋ ಶೋನಲ್ಲಿ ಪ್ರದರ್ಶನವನ್ನ ನೀಡಲಿವೆ. ಆದರೆ ಆರಂಭದಲ್ಲೇ ಯಾಕೆ ಇಂತಹ ಅವಘಡ ಸಂಭವಿಸಿತು? ಏರೋ ಶೋ ರಿಹರ್ಸಲ್ ವೇಳೆ 2 ಯುದ್ಧ ವಿಮಾನಗಳು ಡಿಕ್ಕಿ ಹೊಡೆದಿವೆ ಅಂತ ಹೇಳಲಾಗಿದ್ದು, ಬೆಂಗಳೂರಿನ ಏರೋ ಶೋ ತಾಲೀಮು ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇನ್ನು ಈ ಸಂದರ್ಭ ಏನಾದರೂ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನಷ್ಟೇ ಗೊತ್ತಾಗಬೇಕಾಗಿದೆ. ಯುದ್ಧ ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದಿರೋದ್ರಿಂದ ಕ್ಷಣಕಾಲ ಅಲ್ಲಿ ಆತಂಕ ಕೂಡ ಎದುರಾಗಿತ್ತು. ಯಲಹಂಕದ ವಾಯುನೆಲೆಯಲ್ಲಿ ಏರೋ ಶೋ 2019 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಏರೋ ಶೋ ಕಾರ್ಯಕ್ರಮ ಏನು ಆರಂಭ ಆಗಿದೆ. ಈ ಸಂದರ್ಭ ಏರೋ ಶೋ ತಾಲೀಮು ಸಂದರ್ಭದಲ್ಲಿ 2 ಯುದ್ಧ ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅದು ರಿಹರ್ಸಲ್ ವೇಳೆ ಅನ್ನುವಂಥದ್ದು ಕೂಡ ಈಗ ಸಿಕ್ಕಿರುವಂತಹ ಮಾಹಿತಿ. ಏರೋ ಶೋ ತಾಲೀಮು ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈಗ ಏರೋ ಶೋ ಆರಂಭದಲ್ಲಿ ಒಂದು ವಿಘ್ನ ಎದುರಾಗಿರೋ ರೀತಿ ಕಂಡು ಬರ್ತಾ ಇದೆ, ಏನಾಯ್ತು? ಸುಕನ್ಯಾ, ಈಗಾಗಲೇ 2 ಯುದ್ಧ ವಿಮಾನಗಳು ಡಿಕ್ಕಿ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅದು ಡಿಕ್ಕಿ ಆಗಿ ಸ್ಪಷ್ಟವಾಗಿ ಮಾಹಿತಿ ಅಧಿಕೃತವಾಗಿ ಲಭ್ಯವಾಗಿರುವಂತದ್ದು. ಈ ಒಂದು ಏರ್ ಶೋ ಅವಘಡದಲ್ಲಿ ತಾಲೀಮು ನಡೆಸ್ತಾ ಇದ್ರು. ಕಳೆದ 2 ದಿನಗಳ ಹಿಂದೆ ತಾಲೀಮು ಕೂಡ ನಡೆಸ್ತಾ ಇದ್ರು. 2 ದಿನಗಳಿಂದ ಇವತ್ತು ಕೂಡ ಪ್ರಿಪರೇಷನ್ ಕೂಡ ನಡೆಸ್ತಾ ಇದ್ರು. ನಾಳೆಯಿಂದ ಏರ್ ಶೋ ಸ್ಟಾರ್ಟ್ ಆಗ್ತಿತ್ತು. ಆ ಹಿನ್ನೆಲೆಯಲ್ಲಿ ತಾಲೀಮು ನಡೆಸುವಂತ ಸಂದರ್ಭದಲ್ಲಿ ಈ ರೀತಿಯ ಅವಘಡ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ಎಲ್ಲಾ ರೀತಿಯಾಗಿ ಅಲ್ಲಿನ ಅಧಿಕಾರಿಗಳು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮತ್ತೆ ಈ ಒಂದು ಘಟನೆ ನಡೆದಿರುವಂತದ್ದು ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಯಾಕಂದ್ರೆ ಏರ್ ಶೋಗಿನ ಮುನ್ನವೇ ಈ ರೀತಿ ಆಗಿದೆ. ಮತ್ತೆ ಇದಕ್ಕೆ ಸಾಕಷ್ಟು ಯಾವ ರೀತಿಯಾಗಿ ಪ್ರಿಪರೇಷನ್ ಕೂಡ ಸಾಕಷ್ಟು ಮಾಡ್ಕೊಂಡಿರ್ತಾರೆ. ಎಲ್ಲಾ ರೀತಿಯಾದ ವಾಯುನೆಲೆಯಿಂದ ಪ್ರಿಪರೇಷನ್ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಈ ರೀತಿ ಯಾಕಾಯ್ತು ಅನ್ನೋದು ಏನ್ ತಾಂತ್ರಿಕ ದೋಷದಿಂದ ಆಯ್ತಾ, ಇಲ್ಲ ಅಂತಂದ್ರೆ ಆ ಒಂದು ರಿಹರ್ಸಲ್ ನಡೆಸುವಂತ ಸಂದರ್ಭದಲ್ಲಿ ಆ ಒಂದು ಪೈಲಟ್ ಗಳು ಏನಿರ್ತಾರೆ ಅವರಿಗೇನು ಅಷ್ಟು ಅಬ್ಸರ್ವೇಷನ್ ಆಗ್ಲಿಲ್ಲ ಅಂತ ಸ್ಪಷ್ಟವಾಗಿ ಅಧಿಕೃತವಾಗಿ ಮಾಹಿತಿ ಕೂಡ ಇನ್ನು ಲಭ್ಯವಾಗಿಲ್ಲ. ಆದ್ರೆ ಈಗಾಗಲೇ 2 ಯುದ್ಧ ವಿಮಾನಗಳು ಡಿಕ್ಕಿಯಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಅವಘಡ ಸಹ ಸಂಭವಿಸಿದೆ. ಈಗಾಗಲೇ ಅಲ್ಲಿಗೆ ಸಂಬಂಧಪಟ್ಟಂತ ಪೊಲೀಸ್ ಈಗಾಗಲೇ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಒಂದು 4 ವಿಭಾಗದಲ್ಲಿ ಏನ್ ಬರುತ್ತೆ ಆ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಈಗಾಗಲೇ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆ ಹಿನ್ನೆಲೆ ಈಗಾಗಲೇ ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಸುಕನ್ಯಾ. ಯಾಕಂದ್ರೆ ರಿಹರ್ಸಲ್ ನಡೆಸ್ತಾ ಇರೋ ಸಾಕಷ್ಟು ಅಲ್ಲಿ ರಿಹರ್ಸಲ್ ನೋಡ್ಲಿಕ್ಕೆ ಸಾಕಷ್ಟು ಕೂಡ ಜನಸಾಮಾನ್ಯರು ಬಂದಿರ್ತಾರೆ. ಸಾಕಷ್ಟು ಯುದ್ಧ ವಿಮಾನಗಳು ಕೂಡ ಇರ್ತವೆ. ಇದರಿಂದ 2ಕ್ಕಷ್ಟೇ ಏನಾದ್ರು ಎಫೆಕ್ಟ್ ಆಗಿದೆ. ಅದರಿಂದ ಏನಾದ್ರು ಈ 2 ಡಿಕ್ಕಿಯಾದ ಪರಿಣಾಮವಾಗಿ ಬೇರೆ ರೀತಿಯಾಗಿ ಏನಾದ್ರು ಎಫೆಕ್ಟ್ ಆಗಿದೆ ಅಂತ ಇನ್ನೂ ಅಧಿಕೃತವಾಗಿ ಗೊತ್ತಿಲ್ಲ. ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿದ್ದಂತ ಅಗ್ನಿಶಾಮಕ
ಸಿಬ್ಬಂದಿಗಳು ಮತ್ತೆ ಅಗ್ನಿಶಾಮಕ ವಾಹನಗಳ ಜೊತೆ ಹೆಚ್ಚುವರಿಯಾಗಿ ಅಗ್ನಿಶಾಮಕ ವಾಹನಗಳು ಸಿಬ್ಬಂದಿಗಳನ್ನ ಕರೆಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಒಂದು ಈ ಘಟನೆಯಲ್ಲಿ ಯಾವುದೇ ರೀತಿಯಾಗಿ ಸದ್ಯದ ಮಾಹಿತಿ ಪ್ರಕಾರ ಪೈಲಟ್ಗಳೆಂದರೆ ಅವರಿಗೆ ಯಾವುದೇ ರೀತಿಯಾಗಿ ಒಂದು ತೊಂದರೆ ಆಗಿಲ್ಲ ಅನ್ನೋದು ಸಹ ಈಗಾಗಲೇ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಯುದ್ಧ ವಿಮಾನಗಳು ಡಿಕ್ಕಿಯಾಗಿದ್ದು ಸ್ಪಷ್ಟವಾಗಿ ಅಧಿಕೃತವಾಗಿ ಮಾಹಿತಿ ಬಂದಿರೋದು, ಆದ್ರೆ ಯಾವ ಕಾರಣಕ್ಕೆ ಆಯ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಸುಕನ್ಯಾ. ಓಕೆ ಸುನಿಲ್, ಯಾವ ವಿಮಾನ ಯುದ್ಧ ವಿಮಾನ ಅಂತ ಹೇಳಲಾಗ್ತದೆ, ಹೆಸರು ಏನಾದ್ರೂ ಗೊತ್ತಾಗಿದ್ಯಾ? ಪೈಲಟ್ಗಳಿಗೆ ಏನಾದ್ರು ತೊಂದರೆ ಆಯ್ತಾ? ಈ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗಿದ್ಯಾ? ಈಗಾಗಲೇ 2 ಯುದ್ಧ ವಿಮಾನಗಳು ಡಿಕ್ಕಿ ಆಗಿದೆ. ಅದರಲ್ಲಿ ರಿಯಾಸಲ್ ನಡೆಸುವ ಒಂದು ಸಂದರ್ಭದಲ್ಲಿ ಆಗಿರುವಂತ ಘಟನೆ. ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಸೂರ್ಯ ಕಿರಣ್ ಜೆಟ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅಂದ್ರೆ ಪೈಲಟ್ಗಳು ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ಪೈಲಟ್ಗಳಿಗೆ ಅನ್ನೋದು ಈಗಷ್ಟಿನ ಮಾಹಿತಿ ಪ್ರಕಾರ. ಯಾಕಂದ್ರೆ ಆ ಒಂದು ಅವಘಡದ ನಾವು ಭೀಕರತೆ ನೋಡ್ತಾ ಇದ್ದೇವೆ. ದೊಡ್ಡ ಮಟ್ಟದಲ್ಲಿ ಆ ಒಂದು ಹೊಗೆ ಕೂಡ ಕಾಣಿಸ್ತಾ ಇರೋದು ದೂರದಿಂದ. ಅದನ್ನ ನೋಡ್ತಾ ಇದ್ರೆ ಅಲ್ಲಿರುವಂತ ಸಾಕಷ್ಟು ಜನರಿಗೆ ತೊಂದರೆ ಆಗಿರೋ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಪೈಲಟ್ಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಅಂದ್ರೆ ಅಧಿಕೃತವಾಗಿ ಆ ಘಟನೆಯ ಹಿನ್ನೆಲೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜೊತೆಗೆ ಆ ಪೈಲಟ್ಗಳಿಗೆ ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆ ಒಂದು ಇನ್ಸಿಡೆಂಟ್, ಒಂದು ಅವಘಡ ಆದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಲ್ಲಿರುವಂತ ಪೈಲಟ್ಗಳಿಗೆ ಒಂದು ಎಫೆಕ್ಟ್ ತೊಂದರೆ ಆಗೇ ಆಗಿರುತ್ತೆ. ಸಣ್ಣ ಪುಟ್ಟಗಳ ಗಾಯಗಳು ಆಗಿರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಅದೃಷ್ಟವಶಾತ್ ಯಾವುದೇ ರೀತಿಯಾಗಿ ಅವರಿಬ್ಬರ ಒಂದು ಪ್ರಾಣ ಹಾನಿ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಈಗಾಗಲೇ ಪರಸ್ಪರ ಒಂದು ಮುಖಾಮುಖಿ ರಿಯಾಕ್ಷನ್ ನಡೆಸುವಂತ ಸಂದರ್ಭದಲ್ಲಿ ಯುದ್ಧ ವಿಮಾನಗಳು ಡಿಕ್ಕಿ ಆಗಿದೆ. ಆ ಒಂದು ರಭಸಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಹೊಗೆ ಕೂಡ ಎದ್ದು ಕಾಣಿಸ್ತಾ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತ ಕೆಳಗಡೆ ಯಾರಿರ್ತಾರೆ ಅವರಿಗೆ ಏನಾದ್ರು ತೊಂದರೆ ಆಗಿದೆಯಾ, ಮತ್ತೆ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಫೆಕ್ಟ್ ಆಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಯಲಹಂಕ ಪೊಲೀಸ್ ಠಾಣೆ ನಾಗಲೇ ಹೇಳ್ದಂಗೆ ಆ ಒಂದು ಭಾಗದಲ್ಲಿ ಇರುವಂತ ಎಲ್ಲಾ ಪೊಲೀಸರು ಸಾಮಾನ್ಯವಾಗಿ ಅಲ್ಲಿ ಇದ್ದೇ ಇರ್ತಾರೆ, ಭದ್ರತೆಗೆ ಇರ್ತಾರೆ. ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ಈಗಾಗಲೇ ಪೊಲೀಸರು ಕೂಡ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಅಗ್ನಿಶಾಮಕ ವಾಹನಗಳನ್ನು ಕರೆಸ್ಕೊಂಡು ಆ ಒಂದು ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎಂದು ಈಗಾಗಲೇ ಮಾಹಿತಿ ಸಹ ಸಿಬಿಎನ್ಗೆ ಲಭ್ಯವಾಗಿರುವುದು ಸುಕನ್ಯಾ. ಓಕೆ ಸುನಿಲ್, ಈಗ ಈ ಹಿನ್ನೆಲೆಯಲ್ಲಿ ಈಗ ಏನಾದ್ರೂ ಅಲ್ಲಿ ತಾಲೀಮು ಅಥವಾ ಪ್ರದರ್ಶನ ಸ್ಥಗಿತಗೊಳಿಸಲಾಗಿದೆಯಾ? ಇನ್ನು ಸಾರ್ವಜನಿಕರಿಗೆ ಇವತ್ತು ಅವಕಾಶ ಇದೆ ಅನ್ಸತ್ತಲ್ವಾ ಸುನಿಲ್? ಸಾಮಾನ್ಯವಾಗಿ ಈ ಒಂದು ನಾಳೆಯಿಂದ ಏನು ಅಧಿಕೃತವಾಗಿ ಏನು ಆರಂಭವಾಗುತ್ತೆ ಏರ್ ಶೋ, ಅದಕ್ಕೆಲ್ಲ ಸಾರ್ವಜನಿಕರು ದೊಡ್ಡ ಮಟ್ಟ ಸೇರ್ತಾರೆ. ಆದ್ರೆ ಈಗಾಗಲೇ ರಿಯಾಸಲ್ಗೂ ಕೂಡ ಅಲ್ಲಿನ ಅಧಿಕಾರಿಗಳ ವರ್ಗ ಮತ್ತು ಅಧಿಕಾರಿಗಳ ಕುಟುಂಬದವರು, ವಿಐಪಿಗಳು ಕೂಡ ಸಾಕಷ್ಟು ಜನ ಭಾಗಿಯಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ದೊಡ್ಡ ಮಟ್ಟದ ಅವಘಡ ಸಾಕಷ್ಟು ಒಂದ್ ರೀತಿ ಘಾಸಿಗೊಳಿಸಿರುವಂತ. ಯಾಕಂದ್ರೆ ಅಲ್ಲಿರುವಂತ ಸಾರ್ವಜನಿಕರಿಗೆ ಬಂದಿರುವಂತ ವಿವಿಐಪಿಗಳು ಸಾಮಾನ್ಯವಾಗಿ ಇದ್ದೇ ಇರ್ತಾರೆ. ಅವರಿಗೆ ಏನಾದ್ರು ತೊಂದರೆ ಆಗಿದೆ ಅಂದ್ರೆ ಇನ್ನೂ ಕೂಡ ಮಾಹಿತಿ ಸಹ ಲಭ್ಯವಾಗಿಲ್ಲ. ಒಂದೊಂದು ಸ್ಪಷ್ಟ, ಯಾಕಂದ್ರೆ ಯುದ್ಧ ವಿಮಾನ ಡಿಕ್ಕಿ ಆದಂತ ಅಂದ್ರೆ ದೊಡ್ಡ ಮಟ್ಟದ ಹೊಗೆ ಕೂಡ ಅಲ್ಲಿ ಕಾಣಿಸ್ಕೊಳ್ತಾ ಇರೋದು. ಮತ್ತೆ ಅಲ್ಲಿದ್ದಂತ ಜನರಿಗೆ ಏನಾದ್ರು ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಆಗಿದ್ಯಾ, ಮತ್ತೆ ಆ ಒಂದು ಭಾಗದಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಆಜು ಸಾಕಷ್ಟು ಮನೆಗಳು ಕೂಡ ಇದಾವೆ. ಅಲ್ಲಿರುವಂತ ಮನೆಗಳಿಗೆ ಏನಾದ್ರು ಎಫೆಕ್ಟ್ ಆಗಿದೆಯಾ, ಮತ್ತೆ ಅಲ್ಲಿದ್ದಂತ ಬಂದಿರುವಂತ ಸಾರ್ವಜನಿಕರು ಅಂತಾರೆ, ವೀಕ್ಷಕರು ಅಂತ ಅವರಿಗೆ ಏನಾದ್ರು ತೊಂದರೆ ಆಗಿದೆ ಅನ್ನೋದು ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿ ಇಲ್ಲ. ಯಾಕಂದ್ರೆ ಸಾಕಷ್ಟು ಜನ ತಾಲೀಮ್ ನೋಡ್ಲಿಕ್ಕೆ, ಆ ಒಂದು ಏರ್ ಶೋ ನೋಡ್ಲಿಕ್ಕೆ, ತಾಲೀಮ್ನ ನೋಡ್ಲಿಕ್ಕೆ ಸಾಕಷ್ಟು ಸಾರ್ವಜನಿಕರು ಭಾಗಿಯಾಗಿರ್ತಾರೆ. ಅಲ್ಲಿನ ವಿಐಪಿಗಳು ಕೂಡ ಭಾಗಿಯಾಗಿರ್ತಾರೆ. ಮತ್ತೆ ಆ ಒಂದು ಏರ್ ಶೋ ನಡೆಯುವಂತ ಸಂದರ್ಭದಲ್ಲಿ ರಸ್ತೆ ಭಾಗದಲ್ಲಿ ಸಾಕಷ್ಟು ಹೆಚ್ಚಾಗಿ ಅಲ್ಲಿ ನೋಡ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಏನಾದ್ರು ಅಲ್ಲಿ ಎಫೆಕ್ಟ್ ಆಗಿದೆಯಾ, ಅವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ ಅನ್ನೋದು ಇನ್ನೂ ಅಧಿಕೃತವಾಗಿ ಮಾಹಿತಿ ಇಲ್ಲ. ಆದ್ರೆ ಎಲ್ಲಿ ಅಲ್ಲಿಂದ ಪೈಲಟ್ಗಳಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿರಬಹುದು, ಆದ್ರೆ ಅವರ ಪ್ರಾಣಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ಅನ್ನೋದು ಈಗಾಗಲೇ ಸುನಿಲ್ ನೋಡ್ಲಿಕ್ಕೆ ಅಧಿಕಾರಿ ವರ್ಗದವರು ಸಾಕಷ್ಟು ಜನ ಬಂದಿರ್ತಾರೆ. ಅವರಿಗೆ ಏನಾದ್ರು ತೊಂದರೆ ಆಗಿದೆಯಾ, ಆ ಒಂದು ರಕ್ಷಣಾ ಕಾರ್ಯ ಹೇಗೆ ನಡೀತಿದೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ. ಜೊತೆಗೆ ಈಗಾಗಲೇ ಸಾಕಷ್ಟು ಹೆಚ್ಚುವರಿಯಾಗಿ ಒಂದು ಭದ್ರತಾ ಸಿಬ್ಬಂದಿ ಆಗ್ಬೋದು, ಮತ್ತೆ ಫೈರ್ ಇಂಜಿನ್ ಸಿಬ್ಬಂದಿಗಳಾಗಬಹುದು, ಫೈರ್ ಇಂಜಿನ್ ಕರೆಸ್ಕೊಂಡು ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾಗಿರುವಂತದ್ದು ಸುಕನ್ಯಾ. ಓಕೆ ಸುನಿಲ್, ಈಗ ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಅಲ್ಲಿ ನಾಳಿನ ಕಾರ್ಯಕ್ರಮಕ್ಕೆ ಏನಾದ್ರೂ ಮುಂದೂಡೋದು ಅಥವಾ ಏನಾದ್ರೂ ಈ ಬಗ್ಗೆ ಏನಾದ್ರೂ ಸೂಚನೆ ಕೊಟ್ಟಿದ್ದಾರಾ, ಅಥವಾ ಅಷ್ಟು ದೊಡ್ಡ ತೊಂದರೆ ಆಗಿಲ್ಲ ಅನ್ನುವಂತಹ ತೀರ್ಮಾನದಲ್ಲಿದ್ದಾರಾ, ಹೇಗೆ? ಸುಕನ್ಯಾ, ಈಗಷ್ಟೇ ಈ ಒಂದು ಇನ್ಸಿಡೆಂಟ್ ಆಗಿರೋದು. ಯಾಕಂದ್ರೆ ಸಾಕಷ್ಟು ಭದ್ರತೆಯೊಂದಿಗೆ ಈ ಒಂದು ಎಲ್ಲಾ ರೀತಿಯಾದ ತಾಲೀಮ್ ಆಗ್ಬೋದು, ಏರ್ ಶೋ ನಡೀತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದ ಅವಘಡ ನಾಳಿನ ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ, ಯಾಕಂದ್ರೆ ಈ ಭದ್ರತಾ ಲೋಪ ಏನಾದ್ರು ಹೆಚ್ಚಾಗಿ ಕಂಡು ಬಂದ್ರೆ ಮತ್ತೆ ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದು ತೊಂದರೆ, ಸಾಕಷ್ಟು ನನ್ನ ಅಧಿಕಾರಿಗಳಿಗೆ ತೊಂದರೆ ಆಗುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ಡಿಕ್ಕಿಯಾದ ಪರಿಣಾಮ 2 ಯುದ್ಧ ವಿಮಾನ ಪ್ರಾಪ್ತ ಆಗೋಗಿದೆ. ಮತ್ತೆ ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೆ ಸಾಕಷ್ಟು ತೊಂದರೆ ಆಗುವ ಎಲ್ಲಾ ರೀತಿಯಾದ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತೆ ಪ್ರಿಪರೇಷನ್ ಸಾಕಷ್ಟು ಎಲ್ಲಾ ರೀತಿಯಾದ ಪ್ರಿಪರೇಷನ್ ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಈ ರೀತಿಯ ಯಾಕೆ ಆಯ್ತು, ಟೆಕ್ನಿಕಲ್ ಇಶ್ಯೂ ಏನಾರು ಆಯ್ತಾ, ಮತ್ತೆ ನಾನು ಆಗ್ಲೇ ಹೇಳಿದಂಗೆ ಪೈಲಟ್ಗಳಿಗೆ ಸ್ಪಷ್ಟವಾಗಿ ಏನ ಟೇಕಪ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರು ತೊಂದರೆ ಆಯ್ತಾ ಅನ್ನೋದು ಸ್ಪಷ್ಟವಾಗಿ ಅಧಿಕೃತವಾಗಿ ಮಾಹಿತಿ ಲಭ್ಯವಾಗಿಲ್ಲ. ಈಗಾಗಲೇ ಇಬ್ಬರು ಪೈಲಟ್ಗಳು ಪಾರಾಗಿದ್ದಾರೆ. ಆದ್ರೆ ಯಾವುದೇ ರೀತಿ ದೊಡ್ಡ ಪ್ರಮಾಣದ ಹಾನಿ ಆಗಿಲ್ಲ ಅಂತ ಹೇಳ್ತಾ ಇದ್ರು ಈಗಾಗಲೇ ಮೂಲಗಳಿಂದ. ಅಲ್ಲಿ ನಡೆದಿರುವಂತ ಇನ್ಸಿಡೆಂಟ್ ನೋಡ್ತಾ ಇದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಆಗಿದೆ ಅಂತ ಗೊತ್ತಾಗುತ್ತೆ. ಆದ್ರೆ
ನಾಳಿನ ದಿನದಲ್ಲಿ ಇದು ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ? ಯಾಕಂದ್ರೆ ಈ ರೀತಿಯಾದ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳು ನಿಲ್ಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಲಕ್ಷಾಂತರ ಜನ ವೀಕ್ಷಕರು ಬರ್ತಾರೆ, ವಿವಿಪಿಗಳು ಬರ್ತಾರೆ, ಈ ಸಾಕಷ್ಟು ವಿದ್ಯುನ್ಮಾನಗಳು ಕೂಡ ಇರ್ತವೆ. ಈ ರೀತಿಯ ಸಂದರ್ಭದಲ್ಲಿ ಏನೋ ತೊಂದರೆ ಆಗೋ ಎಲ್ಲಾ ರೀತಿಯ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ಸಂಬಂಧಪಟ್ಟ ಆರ್ಗನೈಸರ್ಸ್ ಇರ್ತಾರೆ, ಏರ್ ಶೋನ ಆರ್ಗನೈಸರ್ ಇರ್ತಾರೆ, ಯಾವ ರೀತಿಯಾಗಿ ನಡೆಸ್ತಾರೆ ಅಂತ ನೋಡ್ಬೇಕಾಗಿದೆ ಸುಕನ್ಯಾ. ಓಕೆ ಸುನಿಲ್, ಈಗ ಇದು ಸೂರ್ಯಕಿರಣ ಜೆಟ್ ವಿಮಾನಗಳ ನಡುವೆ ಡಿಕ್ಕಿ ಆಗಿರೋದು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅತ್ಯಂತ ಆಕರ್ಷಕವಾದಂತಹ ವಿಮಾನ ಪ್ರದರ್ಶನ ಕೊಡುವಂಥದ್ದು ಸೂರ್ಯಕಿರಣ ಜೆಟ್ ವಿಮಾನ, ಇದರ ನಡುವೆ ಡಿಕ್ಕಿ ಆಗಿರೋದು ಅಂತ ಅಂದ್ರೆ ಈ ಸಂದರ್ಭ ಯಾರಿದ್ರು ಪೈಲಟ್ಗಳು, ಈ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ? ಸುಕನ್ಯಾ, ಈಗಷ್ಟೇನೆ ಎರಡು ಸೂರ್ಯಕಿರಣ್ ಜೆಟ್ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಆದ್ರೆ ಯಾರ್ಯಾರು ಪೈಲಟ್ಗಳು ಅನ್ನೋದು ಅಧಿಕೃತವಾಗಿ ಗೊತ್ತಾಗಿಲ್ಲ. ಈಗಾಗಲೇ ಘಟನೆ ಆದ ಕೂಡಲೇ ಅಲ್ಲಿನಂತ ರಕ್ಷಣಾ ಸಿಬ್ಬಂದಿಗಳೇನಿರ್ತಾರೆ, ಅಗ್ನಿಶಾಮಕ ಸಿಬ್ಬಂದಿಗಳು ಒಂದ್ ಕಡೆ ಬೆಂಕಿ ನಿಲ್ಲಿಸುವ ಕಾರ್ಯಕ್ಕೆ ಮುಂದಾದ್ರೆ, ಇನ್ನೊಂದ್ ಕಡೆ ಪೈಲಟ್ಗಳ ಸಂದರ್ಭದಲ್ಲಿ ಯಾರಿಗೆ ಏನೋ ತೊಂದರೆ ಆಗಿರುತ್ತೆ ಅವರು ಈಗಾಗಲೇ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಎಷ್ಟು ಪ್ರಮಾಣದಲ್ಲಿ ಅವ್ರಿಗೆ ತೊಂದರೆ ಆಗಿದೆ, ಏನ್ ರೀತಿ ತೊಂದರೆ ಆಗಿದೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಏರ್ ಶೋ ನಡೀತಾ ಇದೆ, ಅಲ್ಲಿ ಸಾಕಷ್ಟು ಎಲ್ಲಾ ರೀತಿಯ ವೈದ್ಯಕೀಯ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಾಗಿರುತ್ತೆ. ಯಾಕಂದ್ರೆ ಏನಾದ್ರು ತೊಂದರೆಗಳಾಗುತ್ತೆ. ಯಾಕಂದ್ರೆ ಈ ತರ ಇನ್ಸಿಡೆಂಟ್ ಸಾಕಷ್ಟು ನಾವು ಕೂಡ ತಾಯಿನಲ್ಲಿ ಯಾವ್ದು ಸಣ್ಣ ಪುಟ್ಟ ದೊಡ್ಡ ಮಟ್ಟದಲ್ಲಿ ವೈದ್ಯಕೀಯ ಎಲ್ಲಾ ರೀತಿಯ ಸಿದ್ಧತೆಗಳಾಗುತ್ತೆ. ಅದೇ ರೀತಿಯಾಗಿ ಅಲ್ಲಿದ್ದಂತ ಈಗ ಏನು ಪೈಲಟ್ ಅವರಿಗೆ ಈಗಾಗಲೇ ಪ್ರಾಥಮಿಕ ಕೂಡ ಸಿಬ್ಬಂದಿಗಳು ಕರ್ಕೊಂಡು ಹೋಗಿ ಸಾಮಾನ್ಯವಾಗಿ ನೀಡ್ತಾರೆ. ಈಗ ನೋಡ್ತಾ ಇರುವಂತಹ ದೃಶ್ಯ, ಎರಡು ಸೂರ್ಯಕಿರಣ ಜೆಟ್ ವಿಮಾನಗಳು ಪರಸ್ಪರ ಡಿಕ್ಕಿಯಾದ ಪರಿಣಾಮ ಅದರಲ್ಲಿದ್ದಂತಹ ಪೈಲಟ್ಗಳು ಅಲ್ಲಿ ಗಾಯಗೊಂಡಿರುವಂತಹ ದೃಶ್ಯ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥದ್ದು ಈಗ ತಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಇನ್ನು ಈ ಅಪಘಾತದ ಬಗ್ಗೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ. ಅದೃಷ್ಟವಶಾತ್ ಇಬ್ಬರು ಪೈಲಟ್ಗಳು ಅಪಾಯದಿಂದ ಪಾರಾಗಿದ್ದಾರೆ. ಎರಡು ಸೂರ್ಯಕಿರಣ ಜೆಟ್ ವಿಮಾನಗಳು ಪರಸ್ಪರ ಡಿಕ್ಕಿಯಾದ ಪರಿಣಾಮ ಅವಘಡ ಸಂಭವಿಸಿದೆ ತಾಲೀಮಿನ ಸಂದರ್ಭದಲ್ಲಿ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಏರೋ ಶೋ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು. ಇನ್ನು 2 ವರ್ಷಕ್ಕೊಮ್ಮೆ ನಡೆಯುವಂತಹ ಏರೋ ಇಂಡಿಯಾ 2019ಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಅಧಿಕೃತ ಚಾಲನೆ ಸಿಗುತ್ತೆ. ಇವತ್ತು ತಾಲೀಮು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ರಿಹರ್ಸಲ್ ಸಂದರ್ಭದಲ್ಲಿ ಎರಡು ವಿಮಾನಗಳ ನಡುವೆ ಪರಸ್ಪರ ಡಿಕ್ಕಿಯಾಗಿದೆ. ಇನ್ನು ವೈಮಾನಿಕ ಪ್ರದರ್ಶನದಲ್ಲಿ ಅತ್ಯಂತ ಹೆಚ್ಚು ಆಕರ್ಷಕವಾಗಿ ಕಾಣುವಂಥದ್ದೇ ಸೂರ್ಯಕಿರಣ ಅದರ ಪ್ರದರ್ಶನ. ನಾವೀಗ ನೋಡಬಹುದು ಅಲ್ಲಿ ಡಿಕ್ಕಿಯಾದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹ ದೃಶ್ಯ, ಎರಡು ವಿಮಾನಗಳು ಹೊತ್ತಿ ಉರಿದಿರುವಂತಹ ದೃಶ್ಯ ನಾವೀಗ ನೋಡಬಹುದು. ನಿಜಕ್ಕೂ ಇದು ಆತಂಕ ಹುಟ್ಟಿಸುವಂತಹ ವಿಚಾರ. ಅದೃಷ್ಟವಶಾತ್ ಪೈಲಟ್ಗಳಿಗೆ ಏನೂ ಆಗಿಲ್ಲ, ಇಲ್ಲಂತಂದ್ರೆ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಈ ಸೂರ್ಯಕಿರಣ ವಿಮಾನದ ಪ್ರದರ್ಶನಕ್ಕಂತಾನೆ ಎಷ್ಟೋ ಜನ ಏರೋ ಇಂಡಿಯಾ ಶೋಗೆ ಹೋಗ್ತಾರೆ, ಈ ಶೋ ನೋಡೋದಕ್ಕೆ ಹೋಗ್ತಾರೆ. ಯಾಕಂದ್ರೆ ಅದರ ಪ್ರದರ್ಶನವೇ ಅತ್ಯಂತ ಆಕರ್ಷಕವಾಗಿರುತ್ತೆ, ಚಿತ್ತಾರ ಬಿಡಿಸುತ್ತೆ ಬಾನಂಗಳದಲ್ಲಿ. ಸೂರ್ಯಕಿರಣ